ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಹೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಹೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ. ನಿಮ್ಮ ನೇಮ್ ಏನು? ಪವಿತ್ರ. ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ? ಫೈನಲ್ BSc ಕಂಪ್ಲೀಟ್ ಆಯಿತು. ಹೌದಾ? ನೀವು ಫೇರ್ವೆಲ್ ಡೇ ಸೆಲೆಬ್ರೇಟ್ ಮಾಡಿ? ಹೌದು. ಹೇಗೆ ಫೀಲ್ ಆಗ್ತಾ ಇದ್ದೀರಾ ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದಕ್ಕೆ? ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಾರೆ. ಬ್ರಹ್ಮವರದ ಹಣೆ ಬರಹವನ್ನು ತಿದ್ದಿಡ್ತಿರ್ತಕ್ಕಂಥ ಶಕ್ತಿ ಒಬ್ಬ ಕೇವಲ ಗುರುವಿಗೆ ಮಾತ್ರ ಇರುತ್ತೆ. ಇಲ್ಲಿರೋ ಕಲ್ಚರಲ್ ಇವೆಂಟ್ಸ್ ಆಗಲಿ ಇಲ್ಲ ಸ್ಟಡೀಸ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಕಲ್ಚರಲ್ ಇವೆಂಟ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಅಂತ ನಾನು ಫೀಲ್ ಆಗ್ತೀನಿ. ಆಗಲಿ NSS ಕ್ಯಾಂಪ್ಸ್ ಆಗ್ಬೋದು, NCC ಕ್ಯಾಂಪ್ಸ್, ಎಲ್ಲದರಲ್ಲೂ ಕಲ್ಚರಲ್ ಇವೆಂಟ್ಸ್ಗೆ ತುಂಬ ಎಂಕರೇಜ್ ಮಾಡ್ತಾರೆ. ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಅಂತ ಇಲ್ಲಿ ನಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡೋ ಒಂದು ಸ್ಟೇಜ್ ಸಿಕ್ತು ಅಂತ ನಾನು ಫೀಲ್ ಆಗ್ತೀನಿ. ಥ್ಯಾಂಕ್ ಯು. ಇದು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳ ಅಭಿಪ್ರಾಯ. ಮಾಡುತ್ತಿರುವುದು ಲಕ್ಷ್ಮೀ ಟಿವಿಯಿಂದ. ಧನ್ಯವಾದ. ನಿಮ್ಮ ಹೆಸರು? ಗೀತಾ. ಯಾವ ಕಾಲೇಜು? ನ್ಯಾಷನಲ್ ಡಿಗ್ರಿ ಕಾಲೇಜ್. ಯಾವ ಇಯರು? BSc ಕಂಪ್ಲೀಟೆಡ್. BSc ಕಂಪ್ಲೀಟೆಡ್. ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್? ಐ ಆಮ್ ಬೀಯಿಂಗ್ ಎ ಗುಡ್ ಲೆಕ್ಚರರ್ ಇನ್ ಮೈ ಲೈಫ್. ಡಿಸಿಪ್ಲೈನ್, ಯೂನಿಟಿ, ದೊಡ್ಡವ್ರ ಹತ್ರ ಹೇಗೆ ಮಾತಾಡೋದು ಅಂತ, ದೊಡ್ಡವ್ರಿಗೆ ಹೇಗೆ ಗೌರವ ಕೊಡಬೇಕಂತ. ನಿಮ್ಮ ಲೆಕ್ಚರರ್ಸ್ ಬಗ್ಗೆ ಏನಾದರೂ ಹೇಳಿ. ನಮ್ಮ ಲೆಕ್ಚರರ್ಸ್ ಬಗ್ಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಟೈಮ್ ಸೈನ್ಸ್ ಅಂತ ಸೂಪರ್. ಯಾವ ಟೈಮ್ಗೆ ಏನು ಬೇಕು ಅಂತ ಎಲ್ಲ ಮಾಡ್ತಾರೆ. ಲೆಸನ್ಸು, ಲ್ಯಾಬ್ಸು ಎಲ್ಲ ಸೂಪರ್ ಆಗಿದೆ. ಮ್ಯಾಥ್ಸಲ್ಲಿ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲರೂ ಮಾಡೋದು. ಇನ್ನು ಕೆಮಿಸ್ಟ್ರಿ ಅಂದರೆ ಕಲರ್ಫುಲ್ ಸಬ್ಜೆಕ್ಟ್. ಮುಂದೆ ಜೀವನ ಮುಗೀತಲ್ಲ, ಬಿದ್ದದ್ದು 3rd ಇಯರು. ಮುಂದೆ MSc. ಅದೇ MScದಲ್ಲಿ ಯಾವುದು ಕಾಂಬಿನೇಷನ್? ಮ್ಯಾಥ್ಸ್. ನಿಮ್ಗೆ ಬರುತ್ತಾ ಚೆನ್ನಾಗಿ? ಹೌದು ಸರ್. We have a chief guest, Professor S.N. Nagaraj Reddy sir, National Education Society. He has been, it's our pleasure to come here. So I feel very happy sir has attended our program. So I welcome you to the farewell party of our sir, so making it a successful. Here I request Nagaraj Reddy sir to speak few words and give his blessing to us for future responsibilities and make our life a successful. KP Narayanappa, Dr. KP Narayanappa, Principal of the Degree College, Professor KTV Viranjaneelu, Principal of the PU College, and the Vice Principal of the Degree College,
Dr. Somashekar, and my respective colleagues. I was also and a few years ago I was also a teacher. So I always consider my teachers as my fellow friends. Anybody. And the outgoing final year students of BSc, isn't it? All of you. Yes, sir. Very good. ಕನ್ನಡದಲ್ಲಿ ಮಾತಾಡಲ್ಲ ನಿಮಗೆ ಯಾರಿಗಾದ್ರೂ ಅರ್ಥವಾಗಲ್ಲ ಇಲ್ರಿ ಕನ್ನಡ ಅಲ್ಲ ಎಲ್ಲರಿಗೂ ಅರ್ಥವಾಗುತ್ತಾ ಕನ್ನಡ ಮಾತಾಡಿಸ್ತಾದ್ರೂ ನಾಡಿದ್ದೀರಿ ಏನೂ ಇಲ್ಲ ನಾನಿವತ್ತು ಒಂದು ಸಾಯಂಕಾಲ 3:30 ಗಂಟೆಗೆ ಒಂದು ಫಂಕ್ಷನ್ಗೆ ಹೋಗಬೇಕು ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ನು. ನನಗೆ ಕನ್ನಡ ಅದರ ಮೈ ಎಜುಕೇಷನ್ ವಾಸ್ ಇನ್ ಕನ್ನಡ ಮೀಡಿಯಂ till SSLC, 10th standard. Thereafter I joined PU and degree. I did not find much understanding the subject in English. In National College Jayanagar with National Education Society as a student, as professor, and now I am the position that I am in today. I've been enjoying that for the last 10 years. I'm very much capable. My age will not deter me in functioning as secretary, going to the different colleges, different institutions of National Education Society. And being with students is my pleasure. My relationship with my students in National College Jayanagar, it was not like teacher and students. Teacher only in the classroom, thereafter is no longer. My job was, what I used to like, what I used to practice, was that I always mingled with students. And today, my students are past 60 years, some of them. But still we have contacts. I have invited one Mr. Bhaskar Rao. Probably you are knowing, he was the commissioner, police commissioner of Bangalore. And now ADGP, as Additional Director General of Police. He is coming to National College Jayanagar on 12th of December for a convocation. He is going to address the convocation. Now, why I mentioned this point was that National Education Society has produced innumerous students, lakhs of students. Our history goes back to 103 years. We are 103-year-old history. And all the people who had occupied the position in the management, like president, secretary, or treasurer, all of them rendered their services without taking even 1 rupee as a salary. That is the history of National Education Society. I enjoy my job today. I come here, it's my driver, my car, my fuel, except these people offer me tiffin or coffee. And even National College Education Society, if somebody comes to see me, president, we contribute yearly basis some amount so that it takes care of our guests' coffee or tiffin, whatever it is. We have been doing it very consciously. The history of National Education Society, which has produced, as I said, lakhs of students. I don't know how many lakhs of them are in US and other countries. Not thousands. Stalwarts
in every field. And all of them do remember National Education Society even today. When they come to Bangalore or India, at least they make an effort to call us. And I don't, unfortunately, you have not seen Dr. H. Narasimhaya. Was solely responsible to start the National College in Bagepalli. Those days. 1978. This college or this institution was run by Balaji Education Society. Those people came to HN and requested him to take over the college. Then onwards, students have not been able to pay even the government fees, some of them. And we have not charged, we don't take donations. Whatever fees, most of the teachers are unaided teachers, not aided. Which means they are the management staff. We pay their salaries. We require 2 crores every month for the salaries alone, which means in a year 24 crores. But we don't put the burden on the students. But one thing, to run the college, unless we collect the fee for the salaries of the teachers and other staff, it is not possible. All other infrastructure works, we do it. Some donors are there. And we collect the money and do it. We have requested the local MLA, to construct the compound wall, which is going to be finalized in a few days' time. And he was responsible for that, mostly. KTV. And there are committed teachers here. I am very proud of my teachers. And also proud of my young friends, you. As long as you stay in National College Bagepalli, you should leave the college with fond memories. And as students, I don't believe in, as the speaker who welcomed me said, my blessings, I don't believe in all that. I don't even believe in giving a advice. I know it's useless thing. The only effective thing is to communicate with you, to be with you. That's the only way to reach the students. As a teacher, one should not limit himself to classroom teaching alone. He has to take the responsibility. He should have a good rapport with his students. How is that some teachers are more popular among students and others not? That is because of the rapport. They build up. And I am glad to see today so many girls as students are there, and that awareness has come. The education is no longer the monopoly of male. No longer. Very good. I am proud. We were in minority when I am studying BA in National College Jayanaka. We were only 12 students, male students, and 105 were female students. Those days, all the 8 out of 10 ranks, now ranks have been abolished by the university. In arts, only one combination was there: psychology, sociology, and economics. No other combination. There used to be at least 7 to 8 students. Once now, all the 9 ranks had come to our college. That's not our policy in education society. There was a time in National College Pasupagudi, which was established in 1934, only male students used to be there.
Dr. H.N., after his PhD in Ohio State University in nuclear physics, when he came back and assumed principalship, he realized that girl students were deprived of education. That should not be our policy. We opened up. We started admitting girl students also. Today, they outnumber the male students. You know that. Very good development. Most of you, almost all girls should be educated. The girls today are not going to confine to kitchen or four walls. They are equally responsible for any development in the country. More responsible. As a student of psychology, I know women have more endurance. What is that endurance? You have a tremendous capacity to overcome the difficulties, torture. You have more tolerance than men. You just see your mother. She is more tolerant to her children than the father, including me. You should develop your own personality. Your personality ಅಂದರೆ ವ್ಯಕ್ತಿತ್ವ. The inside you, which gives you all the strength. You should have a structured personality. What do you mean by structured personality? You should have a shape. And that personality should be very strong. ಆವಾಗ ನೀವು ನಿಮ್ಮ ಜೀವನದಲ್ಲಿ ಮುಂದಿನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ನಿಭಾಯಿಸೋದಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ಗಟ್ಟಿ ಮಾಡಿಕೊಂಡ್ರೆ ಯಾವುದೇ ಸಮಯದಲ್ಲಿ ನನ್ನ ವ್ಯಕ್ತಿತ್ವವನ್ನು ಬಿಡಲ್ಲ, ನನ್ನ ವ್ಯಾಲ್ಯೂಸ್ ಬಿಡೋದಿಲ್ಲ, ನನ್ನ ಪ್ರಿನ್ಸಿಪಲ್ಸ್ ಬಿಡೋದಿಲ್ಲ ಅಂತ ನಿಮ್ಮ ವ್ಯಕ್ತಿತ್ವ ದೃಢವಾದರೆ, ಗಟ್ಟಿಯಾದರೆ ನೀವು ಎಲ್ಲ ಕಷ್ಟಗಳನ್ನು ಸಹಿಸೋದಕ್ಕೆ, ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಇದು ಖಂಡಿತ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇರುತ್ತೆ. ಅದು ಯಾವುದಾದ್ರು ವ್ಯಕ್ತಿತ್ವ, ನಿಮ್ಮ ಓದು. ನಾನು ಮನಃಶಾಸ್ತ್ರದ ವಿದ್ಯಾರ್ಥಿ ಆದರೂ ನನ್ನ ಹಾಬಿ, ನಾರಾಯಣಪ್ಪ ಅವ್ರಿಗೆ ಗೊತ್ತಿದೆ, ಕನ್ನಡ ಪುಸ್ತಕಗಳು. ನನ್ನ ಹತ್ರ ದೊಡ್ಡ ಕಲೆಕ್ಷನ್ನೇ ಇದೆ. ಪ್ರತಿ ದಿವಸ ಕನ್ನಡ ಪುಸ್ತಕಗಳು ಓದ್ತೇನೆ. ಪ್ರತಿ ದಿವಸ ಯಾವತ್ತು 1964 ಪ್ರಜಾವಾಣಿ ಓದ್ತೇನೆ, ತರಿಸ್ಕೊಳ್ತೇನೆ. ಹಾಗೆ ಹಿಂದೂ ತರಿಸ್ಕೊಳ್ತೇನೆ, ಪುಸ್ತಕಗಳು ತರ್ತೇನೆ. ಒಳ್ಳೆ ಸಿನಿಮಾ ನೋಡಿ. ನೆನ್ನೆ ಡಾಕ್ಟರ್ ಮಾನಸಿದ್ದಪ್ಪ ಅವರು ನನ್ನ ಮನೆಗೆ ಬಂದಿದ್ದರು. ಫಾರ್ಮರ್ ಕುವೆಂಪು ಭಾರತಿ ಭಾಷಾ ಭಾರತಿ ಚೇರ್ಮನ್ ಆಗಿದ್ದರು. ಅದಕ್ಕಿಂತ ಮುಂಚೆ ನಾಟಕ ಅಕಾಡೆಮಿಯ ಚೇರ್ಮನ್ ಆಗಿದ್ದರು. ನಿಮಗೆ ಇವ್ರಿಗೆ ಗೊತ್ತಿರುತ್ತೆ. ಜೈ ಭೀಮ್ ಅಂತ ಒಂದು ಸಿನಿಮಾ ಯಾರಾದ್ರು ಕೇಳಿದ್ದೀರಾ? ನೆಟ್ಫ್ಲಿಕ್ಸಲ್ಲಿದೆ, ಖಂಡಿತ ನೋಡಿ. ಅದು ಧೈರ್ಯ ಬೇಕು ನೋಡೋದಕ್ಕೆ, ಭಯ ಆಗುತ್ತೆ ಕೆಲವರಿಗೆ. ನಾನು ಹೆಂಡತಿ ಎದ್ದು ಹೋಗ್ಬಿಟ್ಲು ನೋಡಿದಾರೆ. ಸ್ಟಾರ್ಕ್ ವಯಲೆನ್ಸ್, ಪೊಲೀಸ್. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ನಿಮ್ಮ ಈ ಥರದ ಹಾಬಿಗಳು, ಅದು ಗಾರ್ಡನಿಂಗ್ ಆಗ್ಬೋದು, ಅಡುಗೆ ಮಾಡೋದು, ರುಚಿಯಾಗಿ ಅಡುಗೆ ಮಾಡೋದು ಒಳ್ಳೆ ಹಾಬಿ. ನಿಮಗೆ ನೀವು ಅಂದ್ಕೊಂಡ್ಬಿಡಿ ಬರ್ಡನ್ ಅಂತ. ಇಷ್ಟ ಇರೋರಿಗೆ, ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಬಿಡಿ, ಅದೇನು ತಪ್ಪೇನಿಲ್ಲ. ಅಮ್ಮ ಮಾಡಿ ತಿಂತಾರೆ ಅಥವಾ ಇನ್ನೊಬ್ಬರು ಮಾಡಿ ತಿಂತಾರೆ ಅಷ್ಟೇ. ಕೆಲವ್ರಿಗಿರುತ್ತೆ. ನಾನು ನೋಡಿದ್ದೀನಿ. ಈ ಗಂಡಸರಲ್ಲೇ ಇರುತ್ತಪ್ಪ, ಹುಡುಗರಲ್ಲಿ ಒಳ್ಳೆ ಕುಕ್ ನಾನು ನೋಡಿದ್ದೀನಿ. ನನ್ನ ಮಗನ ಫ್ರೆಂಡೊಬ್ಬ ಇದ್ದಾನೆ, ಅವನು ಎಷ್ಟು ಚೆನ್ನಾಗಿ ನಾನ್ ವೆಜಿಟೇರಿಯನ್ ಅಡುಗೆ ಮಾಡ್ತಾನೆ ಅಂದರೆ ಒಂಥರ ಅದು ಆರ್ಟ್. ಇಟ್ಸ್ ಆನ್ ಆರ್ಟ್. ಜೀವನನೂ ಅಷ್ಟೇ ಆರ್ಟ್. ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಧೈರ್ಯ ತಂದ್ಕೊಳ್ಬೇಕು. ಗಟ್ಟಿಯಾಗಬೇಕು. ಗಟ್ಟಿಯಾಗೋ ಒಳ್ಳೆಯತನದನ್ನ ನೋಡೋದು, ಅದನ್ನೇ ಮಾಡ್ತೀನಿ ಅಂತ ಆ ಗಟ್ಟಿತನ ಬರಬೇಕು. ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ಇದು ಎಲ್ಲರಿಗೂ ಅನಿಸುತ್ತೆ ಜೀವನದಲ್ಲಿ. ಎಲ್ಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ,
ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಯಲ್ಲಿದ್ದಾನಲ್ಲ ಎಲ್ಲರಿಗೂ ಬೇಕದು. ಹಾಗಾಗಿ ವಿದ್ಯೆ ಅಷ್ಟಕ್ಕೆ ಸೀಮಿತವಾಗಿ ಹೇಳ್ಕೊಂಡ್ರೆ ಸಾಲದು. ಅದರ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಜೀವನದ ಪಾಠ, ಜೀವನದಲ್ಲಿ ಉತ್ಸಾಹ ಇರಬೇಕು ಯಾವತ್ತು. ಇನ್ನೊಂದು ತಿಳ್ಕೊಳ್ಳಿ, ಖಿನ್ನತೆ ಅಂತ ಗೊತ್ತಾ ನಿಮಗೆ? ಡಿಪ್ರೆಷನ್, ಅದನ್ನು ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತಾರೆ. ಯಾವತ್ತೂ ಆ ಡಿಪ್ರೆಷನ್ ನಿಮ್ಮ ಸುತ್ತಮುತ್ತ ಇರುತ್ತೆ, ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ಯಾವಾಗಲೂ ಸಿದ್ಧವಾಗಿರುತ್ತೆ. ಅದಕ್ಕೆ ಒಳಗಾಗಬಾರ್ದು, ಖಂಡಿತ ಒಳಗಾಗಬಾರ್ದು. ಸಾವಿರಾರು ವಿದ್ಯಾರ್ಥಿಗಳು ಡಿಪ್ರೆಷನಿಂದ ಸೂಸೈಡಲ್ ಟೆಂಡೆನ್ಸೀಸ್, ಓದೋಕ್ಕಾಗದೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ, ಎಷ್ಟು ಕಾಮನ್ ಆಗಿದೆ ಅಂದರೆ ನಿಮಗೆ ಶಾಕ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ನಿಮ್ಮ ಹಾಬೀಸನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯ ಹಾಬೀಸನ್ನು. ಅದು ಏನಾಗಿರ್ಬೋದು, ಗಾರ್ಡನಿಂಗ್ ಆಗಿರ್ಬೋದು, ಅಡುಗೆ ಮಾಡೋದಾಗ್ಬೋದು, ಅಥವಾ ಮನೆಯನ್ನು ಚೊಕ್ಕಟವಾಗಿ ಇಟ್ಕೊಂಡು ಮಾಡೋದಾಗ್ಬೋದು. ಅದು ಏನೇ ಕೆಲಸ ಮಾಡಿ ನೀವು ಆ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇಷ್ಟ ಇಲ್ಲದೆ ಮಾಡೋಕ್ಕೋಗ್ಬೇಡಿ. ಯಾವುದು ಇಷ್ಟ ಆಗುತ್ತೋ ಅದನ್ನೇ ಮಾಡಬೇಕು. ಏನಮ್ಮ, ನಾನು ಭಾಷಣ ಮಾಡೋಕ್ಕೆ ಬಂದಿಲ್ಲ. ಜೀವನದಲ್ಲಿ ಉತ್ಸಾಹದಿಂದ ಇರಿ, ಲವಲವಿಕೆಯಿಂದ ಇರಿ. ಯು ಶುಡ್ ಲೀವ್ ಎವ್ರಿ ಡೇ. ಒಂದೇ ಇದು ಈ ಖಿನ್ನತೆ ಬರಬಾರ್ದು, ನಿಮಗೆ ಯಾವತ್ತೂ ಬರಬಾರ್ದು. ತುಂಬ ಕಷ್ಟಗಳು ಬರುತ್ತೆ ಜೀವನದಲ್ಲಿ. ಅದನ್ನು ಧೈರ್ಯವಾಗಿ ಎದುರಿಸೋ ಶಕ್ತಿ ನಿಮಗೆ ಜಾಸ್ತಿ ಇರುತ್ತೆ. ಹುಡುಗಿರಿಗೆ ಈಗಿನ ಕಾಲದಲ್ಲಿ ನಿಮಗೆ ಗಂಡು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ಅಥವಾ ಹೆಚ್ಚಾಗಿ ನಿಮಗಿದೆ. ಅದನ್ನು ಯಾರೂ ನಿಲ್ಲಿಸೋದಕ್ಕಾಗಲ್ಲ. ನಿಮ್ಮ ಓದಿನ ಬಗ್ಗೆ ನಿಮಗೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಿ ಶ್ರಮ ಪಡಿ. ಅದರಲ್ಲಿ ಒಂದು ಆತ್ಮತೃಪ್ತಿ ಇರುತ್ತೆ. ಇವಾಗ ನಂಗೆ ತೃಪ್ತಿ ಏನು? ನಾನು ಇಲ್ಲಿ ಬರಬೇಕಾದ್ರೆ ನಾನು ಯಾಕೆ ಬರಬೇಕು? 10 ವರ್ಷ ಆಗಿದೆ ನಾನು ರಿಟೈರ್ ಆಗಿ, ಯಾಕೆ ಬರಬೇಕು? ಉತ್ಸಾಹ ಇದೆ, ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತುಂಬ ಖುಷಿ ಇದೆ, ಸಮಾಧಾನ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಆ ತೃಪ್ತಿ ಯಾವ ಕೆಲಸದಲ್ಲಿ ಮಾಡ್ತೀರೋ ಆ ಕೆಲಸದಲ್ಲಿ ನೀವು ತೊಗೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತಪ್ಪ. ಇಷ್ಟು ಹೇಳಿ ನಾನೇ ಹೇಳಿದೆ, ನಾನು ಅಡ್ವೈಸಲ್ಲಿ ನಂಬಿಕೆ ಇಲ್ಲ ಅಂತ. ಅದನ್ನೇ ಹೇಳ್ತಾ ಹೋದರೆ ನಾನು ಅದೇ ಬೇಗ ಜಾಲಕ್ಕೆ ಬೀಳ್ತೀನಿ. ಉಪದೇಶ ಮಾಡೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಉಪದೇಶ ನಾನು ಹೇಳಿ ಹೋಗ್ತೀನಿ, ನಾಳೆ ನಿಮಗೆ ಜ್ಞಾಪಕನೂ ಇರೋದಿಲ್ಲ. ಅದೆಲ್ಲ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳೋದನ್ನು ನೋಡಿಕೊಳ್ಳಿ. ಅದು ನಿಮ್ಮೆಲ್ಲರಿಗೂ ಮುಂದೆ ಒಳ್ಳೆಯ ಅಸ್ತ್ರವಾಗಿ ನಿಮ್ಮ ಜೊತೆ ಯಾರನ್ನೂ ಅದು ಕತ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮ ಪರ್ಸ್ ಕದಿಬೋದು, ನಿಮ್ಮ ಇದು ವ್ಯಕ್ತಿತ್ವವನ್ನು ಕದಿಯೋಕ್ಕಾಗಲ್ಲ ಯಾರಿಂದ. ಅದಕ್ಕೆ ಹೇಳೋದು, ಈವನ್ ಐಡೆಂಟಿಕಲ್ ಟ್ವಿನ್ಸ್ ಆರ್ ನಾಟ್ ಈಕ್ವಲ್, ದೇ ಲುಕ್ ಅಲೈಕ್. ಇಬ್ಬರು ಒಂದೇ ಥರ ಕಾಣ್ತಾರೆ, ಆದರೆ ಅವರ ಬಿಹೇವಿಯರಲ್ಲಿ ಬೇರೆ ಬೇರೆ ಇರುತ್ತೆ. ಅಂದರೆ ಈಚ್ ಇಂಡಿವಿಜುವಲ್ ಈಸ್ ಯುನೀಕ್. ನಿಮ್ಮ ಥರ ಇನ್ನೊಬ್ಬರು ಇಲ್ಲ ಪ್ರಪಂಚದಲ್ಲಿ. ನೀವೇ ನಿಮ್ಮ ವ್ಯಕ್ತಿತ್ವವನ್ನು ಆ ಥರ ರೂಪಿಸ್ಕೊಳ್ಳಿ. ನಿಮಗೆ ಯಾವುದೇ ಕ್ಷೇತ್ರದಲ್ಲಿ ನೀವು ಹೋದ್ರೂ ಧೈರ್ಯ ಇರುತ್ತೆ, ಒಂದು ಉತ್ಸಾಹ ಇರುತ್ತೆ. ಜೀವನದಲ್ಲಿ ಉತ್ಸಾಹ ಬಿಡಬೇಡಿ. ಲೀವ್ ಎವ್ರಿ ಡೇ, ನಾಟ್ ಭರವಸಾಗಿ ನಾನು ಬದುಕ್ತೀನಿ, ದಿನ ಸತ್ತು ಬದುಕೋದ್ರಲ್ಲಿ ಅರ್ಥವಿಲ್ಲ. ಒಂದೇ ಸತ್ಯ ಸಾಯೋಣ, ದಿವಸ ಯಾಕೆ ಸಾಯಬೇಕು? ನಮಗೆ ಧೈರ್ಯ ಇಲ್ವಾ? ನಮ್ಮ ಶಕ್ತಿ ಇಲ್ವಾ? ಇದೆ. ನಿಮ್ಮ ಸ್ಪೋರ್ಟ್ಸ್ ಆಗಬಹುದು, ಒಳ್ಳೆ ಸಿನಿಮಾ ನೋಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಒಳ್ಳೆ ಪುಸ್ತಕಗಳನ್ನ ಓದಿ, ಒಳ್ಳೆ ಕಾದಂಬರಿಗಳನ್ನ ಓದಿ. ಅದು ಇವು ಬೇರೆ ಥರದಂಥ ಒಂದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ವ್ಯಕ್ತಿತ್ವ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಹಾಗಾಗಿ ಇಂಥ ಹಾಬೀಸನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಂದೆ ಸಮಾನದಂಥ ನಮ್ಮ NS ಸಂಸ್ಥೆಯ
ಕಾರ್ಯದರ್ಶಿಯಾದಂಥ ನಾಗರಾಜ ರೆಡ್ಡಿ ಸರ್ ಅವರಿಗೆ ತುಂಬ ಆಭಾರಿಗಳಾಗಿದ್ದೀವಿ. ಸರ್ ವಿದ್ಯಾರ್ಥಿಗಳೆಲ್ಲ ಈಗೇನು ಫೈನಲ್ ಪಿ ಎಸ್ ಇದ್ದಾರೋ ತುಂಬ ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ಎಕ್ಸಾಮನ್ನು ಕೂಡ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ. ಸರ್ ನಾವು ನಿಮಗೆ ತುಂಬ ಆಭಾರಿಗಳಾಗಿದ್ದೀವಿ ಈ ಭಾಗದ ಜನಗಳು. ಯಾಕಂದರೆ ಹೆಚ್ಚನ್ನು ಇಲ್ದಲೇ ಇದ್ದಿದ್ರೆ ಈ ಒಂದು ಸಂಸ್ಥೆ ಇರ್ತಾ ಇರಲಿಲ್ಲ. ಆಮೇಲೆ ನೀವು ಇಲ್ದಲೇ ಇದ್ದರೆ ಈ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಕಟ್ಟೋದು ಒಂದು ಬಟ್ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ಸರ್, ಅದು ತುಂಬ ಕಷ್ಟದ ಕೆಲಸ. ಕಟ್ಟಬೇಕಾದ್ರೆ ಬಹಳಷ್ಟು ಜನ ಕೈ ಜೋಡಿಸಿರ್ತಾರೆ, ಅದು ಕಾಣೋದಿಲ್ಲ. ಆದರೆ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅದರ ನೋವು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸರ್ ನಮ್ಮ ಬಾಗೇಪಲ್ಲಿನಲ್ಲಿ ಸುಮಾರು ಕಾಲೇಜುಗಳಿದ್ದಾವೆ. ಆ ಕಾಲೇಜುಗಳಲ್ಲಿ 45,000 ರೂಪಾಯಿವರೆಗೂ ಫೀಸ್ಗಳಿದ್ದಾವೆ. ಆದರೆ ನಮ್ಮ ಕಾಲೇಜಲ್ಲಿ ಬರೀ 10,000 ರೂಪಾಯಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದು ನಿಮ್ಮ ದೊಡ್ಡ ಗುಣ ಅಂತಂದೇಳಿ ನಾವು ಅಂತ ಇದ್ದೀವಿ ಸರ್. ಯಾಕಂದರೆ ಇಂಥ ಒಂದು ಕಾಲೇಜು, ಇಂಥ ಒಂದು ಅಟ್ಮಾಸ್ಫಿಯರು, ಇಂಥ ಒಂದು ಫೀಲ್ಡು, ಇಂಥ ಒಂದು ಪ್ರೊಫೆಸರ್ಸ್ ಇದಿರ್ತಕ್ಕಂಥದ್ದು, ಯಾಕಂದರೆ ದೂರದೃಷ್ಟಿ ಇರ್ತಕ್ಕಂಥವ್ರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ, ಬೇರೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತು ನ್ಯಾಷನಲ್ ಕಾಲೇಜಿಗೆ ಏನಾದರೂ ಒಂದು ಹೆಸರು ಬರ್ತಾಯಿದೆ ಅಂದರೆ ಸರ್ ತಮ್ಮಂಥರಿಂದನೇ ಅದು ಬರ್ತಕ್ಕಂಥದ್ದು. ಯಾಕಂದರೆ ನಾವು ನೆಪ ಮಾತ್ರಗಳಲ್ಲಿ ನಾವಿರ್ತೀವಿ, ನಾವು ಸಂಬಳಕ್ಕಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಆದರೆ ತಾವು ಈ 40 ವರ್ಷಗಳಿಂದ ಅವಿರತವಾಗಿ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್. ನಾವು ಯಾವಾಗಲೂ ನೆನೆಸ್ಕೋತಾ ಇರ್ತೀವಿ. ಹೆಚ್ಚಿನವ್ರನ್ನ ಈ ಮಕ್ಕಳು ನೋಡಿಲ್ಲ, ಆದರೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮ ಗುಣಗಳು ನಮ್ಮ ಮಕ್ಕಳಲ್ಲಿ ಬಂದರೆ ಸಾಕು. ಯಾಕಂದ್ರೆ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ, ನೋಡಯ್ಯ ಇದು ನಮ್ಮ NES ಕಟ್ಟಿರ್ತಕ್ಕಂಥ ಸಂಸ್ಥೆ, ಇದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಬರೀ ನೀವು ನಮ್ಮನ್ನು ನೋಡೋದಲ್ಲ, ನಮ್ಮ ಹಿಂದೆ ಬಹಳ ಶಕ್ತಿ ಇದೆ. ಆ ಶಕ್ತಿ ನಮ್ಮ ಪ್ರೆಸಿಡೆಂಟು, ಸೆಕ್ರೆಟ್ರಿ ಇಂಥವ್ರ ಕಡೆಯಿಂದ ಇರುತ್ತೆ. ಯಾಕಂದರೆ ಸರ್ ನಮ್ಮ ಬಾಗೇಪಲ್ಲಿನಲ್ಲಿ ಯಾರೇ ಬಂದರೂ ಕೂಡ ಅಬ್ಬಾ ನ್ಯಾಷನಲ್ ಕಾಲೇಜ್ ಎಷ್ಟು ಚೆನ್ನಾಗಿದೆ, ಎಂಥ ಪರಿಸರ ಇದೆ, ಒಳ್ಳೆ ಕಾಡಿದ್ದಂಗೆ ಸರ್. ಮೊನ್ನೆ 5,000 ಜನ ವಿದ್ಯಾರ್ಥಿಗಳನ್ನ ಇಲ್ಲಿ ಸೇರಿಸಿದ್ವಿ ಸರ್ ನಾವು, ಕನ್ನಡ ಇದು ಅಂತಂದೇಳಿ. ಇಡೀ ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ರು, ಎಲ್ಲ ಅಫಿಷಿಯಲ್ಸು ಬಂದಿದ್ದರು ಸರ್. ತುಂಬಾ ಖುಷಿ ಬಿಟ್ಟರು ಸರ್. ಕಾಲೇಜ್ ಇಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಇಷ್ಟು ದೊಡ್ಡ ಫೀಲ್ಡ್ ಇದೆ ಅಂತಂದೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಸರ್, ಈ ಭಾಗದ ಜನರಿಗೆ ಏನಾದರೂ ದೀಪ ತೋರಿಸಿದ್ರಂದರೆ ನಮ್ಮ NES ಸರ್. ಯಾಕಂದರೆ ನ್ಯಾಷನಲ್ ಕಾಲೇಜ್ ಇಲ್ದಲೇ ಇದ್ದಿದ್ರೆ ಸುಮಾರು ಮನೆಗಳು ಇವತ್ತೂ ಕೂಡ ವಿದ್ಯೆಯಿಂದ ಅವಕಾಶ ವಂಚಿತರಾಗಿರ್ತಿದ್ರು, ಕತ್ತಲಿರ್ತಿದ್ರು. ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಸರ್, ಅವರೆಲ್ಲ ಪೇರೆಂಟ್ಸು ಕೂಡ ಈ ಕಾಲೇಜಿನ ಸ್ಟೂಡೆಂಟ್ಸೇ ಸರ್. 70 to 80% ನಮ್ಮ ಸ್ಟೂಡೆಂಟ್ಸ್. ಆಮೇಲೆ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ. ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಆಮೇಲೆ ಮಕ್ಕಳದು ಅಷ್ಟೇ, ಅವರ ಪರವಾಗಿ ನಾನು ತಮಗೆ ನಮಸ್ಕಾರಗಳನ್ನ ತಿಳಿಸ್ತಿದ್ದೀನಿ ಸರ್. ವೆರಿ ಗುಡ್. Thank you very much. ನನಗೆ ತುಂಬ ಇಷ್ಟ ಆಯ್ತು. ಇದು ಯಾರು ಡಿಸೈನ್ ಮಾಡಿದ್ರು? ರಮೇಶ್ ಸರ್.